ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಆರ್ಜೆ ಮಂಜು ಹಿರೋಳಿ. ಮೊದಲಿಗೆ ಹೆಡ್ಲೈನ್ಸ್. ಸೇಡಂ ತಾಲೂಕಿನ ಮುಧೋಳ ಗ್ರಾಮದಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ನೂತನ ಶಾಖೆ ಪ್ರಾರಂಭ. ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಅವರಿಂದ ಉದ್ಘಾಟನೆ. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ಮುಧೋಳ ಗ್ರಾಮದಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ನೂತನ ಶಾಖೆಯನ್ನ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಅವರು ಉದ್ಘಾಟಿಸಿದರು. ಸೇಡಂ ತಾಲೂಕಿನ ಮುಧೋಳ ಗ್ರಾಮದಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ನೂತನ ಶಾಖೆಯ ಉದ್ಘಾಟನಾ ಸಮಾರಂಭವು ಜರುಗಿತು. ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ರವರು ನೂತನ ಶಾಖೆಯನ್ನು ಉದ್ಘಾಟಿಸಿದರು. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಹೊಸ ಬ್ರಾಂಚ್ ಅನ್ನು ನಮ್ಮ ಮುಧೋಳಲ್ಲಿ ಪ್ರಾರಂಭ ಮಾಡ್ತಾ ಇರೋದು ಬಹಳ ಸಂತೋಷದ ಒಂದು ಸಂಗತಿ. ಯಾಕಂದ್ರೆ ಇದರಿಂದ ನಮ್ಮ ಈ ಭಾಗದ ರೈತರಿಗಾಗಲಿ ಅಥವಾ ವ್ಯಾಪಾರ ಮಾಡ್ತಕ್ಕಂಥ ಜನರಿಗಾಗಲಿ ಹೆಚ್ಚಿನ ಸಾಲ ಸವಲತ್ತು ಸಿಗ್ತಕ್ಕಂಥ ಅವಕಾಶ ಇದೆ. ಅದರ ಜೊತೆಗೆ ಇವತ್ತು ಎಲ್ಲರೂ ಈ ಒಂದು ಬ್ಯಾಂಕ್ನಲ್ಲಿ ನೀವು ಕೂಡ ನಿಮ್ಮ ಸೇವಿಂಗ್ಸ್ ಅನ್ನು ಡಿಪಾಸಿಟ್ಸ್ ಮಾಡಬಹುದು. ಜೊತೆಗೆ ನೀವು ಕೂಡ ಸಹಕಾರ ಕೊಡಬೇಕು. ಯಾಕಂದ್ರೆ ಇದು ಬ್ಯಾಂಕು ಇದು ನಾವು ಅವರಿಗೆ ಸಹಕಾರ ಕೊಡಬೇಕು, ಅದರಿಂದ ನಾವು ಸಹಕಾರ ಪಡಿಬೇಕು. ಅಂದ್ರೆ ಇವತ್ತು ಬ್ಯಾಂಕ್ಗಳನ್ನ ಬೆಳಲಿಕ್ಕೆ ಸಾಧ್ಯ ಇದೆ. ವಿಶೇಷವಾಗಿ ಮುಧೋಳಲ್ಲಿ ಬ್ರಾಂಚ್ ಆಗಬೇಕು ಅಂತ ಹೇಳಿ ನಮ್ಮ ಚಂದ್ರಶೇಖರ್ ಅವರು ಬಹಳ ಮುತುವರ್ಜಿ ವಹಿಸಿ ಇಲ್ಲಿ ಮಾಡಿದ್ದಾರೆ. ಯಾಕಂದ್ರೆ ಅವರು ನಮ್ಮವರು ಇಲ್ಲಿಯವರು ಅಂತ ಹೇಳಿ. ಬ್ಯಾಂಕ್ ಸಾಲ ಅಂದ್ರೆ ಇದು ನಾವು ರಿಟರ್ನ್ ಮಾಡಬೇಕು. ನಾನು ಸಾಲ ಯಾವತ್ತು ತಗೊಳ್ತೀನೋ ಅವತ್ತು 12% ಬಡ್ಡಿ ನಾನು ಹೆಚ್ಚಿಗೆ ಕಟ್ಟೋದಿರ್ತದಂತ ಒಂದು ನಾವು ಆ ಒಂದು ಇದರಿಂದ ನಾವು ತಗೊಂಡ್ರೆ ಅದನ್ನ ಉಪಯೋಗ ಮಾಡ್ಕೊಂಡು ನಾವು ಕಟ್ಟಿದ್ರೆ ಬಹಳಷ್ಟು ಅಭಿವೃದ್ಧಿ. ನಾವು ಎಷ್ಟೋ ಜನ ನೋಡಿದೀವಿ ನಾವು ಬ್ಯಾಂಕಿಂದ. ಈಗ ದೊಡ್ಡ ದೊಡ್ಡ ವ್ಯಾಪಾರಸ್ಥರು ನೀವು ಇವತ್ತು ಟಾಟಾ ಬಿರ್ಲಾ ಅವರು, ಅಂಬಾನಿ ಅವರೆಲ್ಲ ಅಷ್ಟು ದೊಡ್ಡ ಸಂಸ್ಥೆ ಕಟ್ಟಿದಾರಂದ್ರೆ ಎಲ್ಲ ಬ್ಯಾಂಕ್ಸ್ ಸಹಾಯದಿಂದಾನೆ. ಈ ಸಮಾರಂಭದಲ್ಲಿ ಎಚ್ಕೆಸಿಸಿಐ ಅಧ್ಯಕ್ಷ ಸೋಮಶೇಖರ್ ಟೆಂಗ್ಲೆ, ಬೆಂಗಳೂರಿನ ವಲಯ ಮಹಾಪ್ರಬಂಧಕ ಕಣೇಕಲ್ ಚಂದ್ರಶೇಖರ್, ಸಹಾಯಕ ಆಯುಕ್ತ ಭೀಮಾಶಂಕರ್, ಬೆಳಗಾವಿ ಕ್ಷೇತ್ರ ಪ್ರಮುಖ ಡಾಕ್ಟರ್ ಆದಿತ್ಯ ಮರಾಠ, ಶಾಖಾ ಪ್ರಬಂಧಕ ಯೋಗೇಶ್ ಬಾಳ್ಗೆ ಸೇರಿದಂತೆ ಇತರೆ ಸಿಬ್ಬಂದಿಯವರು ಉಪಸ್ಥಿತರಿದ್ದರು.